ಈ ಚಾನಲ್ನಲ್ಲಿ ಕತೆಗಳನ್ನು ಹಾಕೋದನ್ನು ನಿಲ್ಲಿಸ್ಬಿಡಬೇಕು ಅಂತ ಅಂದ್ಕೊಂಡು ಇಷ್ಟು ದಿನ ಎಲ್ಲ ಕತೆಗಳನ್ನು ಹಾಕೋದನ್ನು ಸ್ಟಾಪ್ ಮಾಡಿದ್ದೆ. ಆದರೆ ಕೆಲವರು ಕಮೆಂಟ್ ಮಾಡಿ ಕೇಳೋದನ್ನು ನೋಡಿ ಸ್ವಲ್ಪ ಬೇಜಾರಾಯಿತು. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರಿಗಾದರೂ ಮೋಸ ಆಗಬಾರ್ದು ಅಂತ ಹಾಕ್ತಾಯಿದ್ದೀನಿ. ಆದರೂ ಹಳೆ ಚಾನಲ್ ಸಸ್ಪೆಂಡ್ ಆದಮೇಲೆ ಕತೆ ಹಾಕೋದನ್ನು ಅರ್ಧದಲ್ಲೇ ನಿಲ್ಲಿಸಬೇಕಲ್ಲ ಅಂತ ಹೊಸ ಚಾನಲ್ ಕ್ರಿಯೇಟ್ ಮಾಡಿ ಕತೆ ಬರೆಯೋದ್ರ ಜೊತೆಗೆ ಟೈಮ್ ಇಲ್ಲ ಅಂದರೂ ನಮ್ಮ ಪರ್ಸ್ನಲ್ ಕೆಲಸಗಳನ್ನು ಬಿಟ್ಟು ಕತೆ ಹಾಕೋ ನಮಗೆ ನೀವು ಕೂಡ ಸಪೋರ್ಟ್ ಮಾಡಲಿಲ್ಲ ಅಂದರೆ ಬೇಜಾರಾಗಲ್ವಾ? ಒಂದು ವಿಡಿಯೋ ಮಾಡಿ ಹಾಕೋಕ್ಕೆ ಹೆಚ್ಚು ಕಮ್ಮಿ 2 ಗಂಟೆಗಳ ಸಮಯ ತಗೊಳ್ಳುತ್ತೆ ನಮಗೆ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಸಪೋರ್ಟ್ ಮಾಡಲಿಲ್ಲ ಅಂದರೆ ಎಂಥವ್ರಿಗೆ ಆದರೂ ಬೇಜಾರಾಗೇ ಆಗುತ್ತಲ್ವ? ಹೋಗಲಿ ಬಿಡಿ, ನಾನು ಪ್ರತಿ ಎಪಿಸೋಡ್ನಲ್ಲೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳೋದೇ ಆಗಿದೆ. ಆದರೆ ನಾನು ಹೇಳೋದ್ರ ಕಡೆ ಕೆಲವರು ಗಮನನೇ ಕೊಡಲ್ಲ. ಮತ್ತೊಬ್ಬರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಮನೋಭಾವ ಎಲ್ರಿಗೂ ಇರಲ್ಲ ಅಲ್ವಾ? ಈಗ ಕತೆಗೆ ಬರೋಣ. ಹೋದ ಸಂಚಿಕೆಯಲ್ಲಿ ಹೃದಯವು ಬಯಸಿದೆ ನಿನ್ನನ್ನೇ ಕತೆಯ 50ನೇ ಎಪಿಸೋಡ್ನ ನೀವೆಲ್ಲ ಕೇಳಿದ್ದೀರಾ. ಈಗ 51ನೇ ಸಂಚಿಕೆಯನ್ನು ಶುರು ಮಾಡೋಣ. ತಪ್ಪಾಯಿತು ಅಕ್ಕ, ನಮ್ಮನ್ನು ಕ್ಷಮಿಸ್ಬಿಡಿ. ಇನ್ಯಾವತ್ತೂ ಯಾವ ಹೆಣ್ಮಕ್ಳ ತಂಟೆಗೂ ಹೋಗೋದಿಲ್ಲ. ಈಗಲೇ ಎಲ್ಲ ವಿಡಿಯೋ ಡಿಲೀಟ್ ಮಾಡ್ತೀವಿ. ಇನ್ಯಾವತ್ತೂ ಯಾರ ತಂಟೆಗೂ ಹೋಗೋದಿಲ್ಲ. ಎಲ್ಲ ಹೆಣ್ಮಕ್ಳನ್ನು ನಮ್ಮ ಮನೆ ಹೆಣ್ಮಕ್ಳಂತೆ ನೋಡ್ತೀವಿ ಎಂದು ಕೈ ಮುಗಿದಿದ್ದರು ಅವರು. ನೀವು ಕೇಳಿದಂತೆ ನಾನು ಕ್ಷಮೆ ಕೊಟ್ಬಿಟ್ರೆ ನನ್ನ ತಂಗಿಯರು ಅನುಭವಿಸಿದ ನೋವಿಗೆ ಬೆಲೆ ಎಲ್ಲಿದೆ? ಅದೆಷ್ಟೋ ಹೆಣ್ಮಕ್ಳು ನಿಮ್ಮಿಂದ ಅನ್ಯಾಯ ಒಳಗಾಗಿದ್ದಾರೆ. ಅವರಿಗಾದ ಅನ್ಯಾಯಕ್ಕೆ ನ್ಯಾಯ ಸಿಗೋದು ಬೇಡವಾ? ನನ್ನಿಂದ ಅಂತೂ ನಿಮಗೆ ಕ್ಷಮೆ ಅನ್ನೋದು ಸಿಗೋದಿಲ್ಲ. ಅದೇನು ಪಶ್ಚಾತ್ತಾಪ ಮಾಡ್ಕೋತೀರಾ ಅಂತ ನೀವೇ ಹೇಳಿ ಎಂದು ಅವರ ಯೋಚನೆಗೆ ಬಿಟ್ಟಿದ್ದಳು ಇಚ್ಛಾ. ಅಕ್ಕ, ಎಲ್ಲರೂ ಫೋಟೋ ವಿಡಿಯೋ ಡಿಲೀಟ್ ಮಾಡ್ತೀವಿ. ನಮ್ಮ ತಪ್ಪು ಒಪ್ಕೊಂಡು ಜೈಲಿಗೆ ಹೋಗೋದಕ್ಕೂ ರೆಡಿ ಇದ್ದೀವಿ. ಆದರೆ ನಾವು ಜೈಲಿಗೆ ಹೋದರೂ ನಮ್ಮನ್ನು ನಮ್ಮ ಮೇಲಿನವರು ಉಳಿಸೋದಿಲ್ಲ ಅಕ್ಕ. ಇದೊಂದು ರೀತಿ ವಿಷ ವರ್ತುಲ ಇದ್ದ ಹಾಗೆ. ನಾವು ಬಿಡ್ತೀವಿ ಅಂದರೂ ಬಿಡದ ಮಾಯೆ. ನಾವು ಇಲ್ಲ ಅಂದರೆ ನಮ್ಮ ಮನೆಯವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಕ್ಕ. ಅವರಿಗೆ ಏನೂ ತೊಂದರೆ ಆಗದಂತೆ ವ್ಯವಸ್ಥೆ ಮಾಡಿ. ಹಣಕ್ಕೆ ಏನೂ ಕೊರತೆ ಇಲ್ಲ, ಆದರೆ ಅವ್ರ ಮಾನ ಪ್ರಾಣಕ್ಕೆ ಭದ್ರತೆ ಬೇಕು ಎಂದು ಒಬ್ಬ ಕೇಳಿಕೊಂಡ. ನಿಮ್ಮ ಮನೆಯವರನ್ನು ಕಾಪಾಡೋದು ನನ್ನ ಹೊಣೆ. ಹಾಗೆ ನಿಮ್ಮನ್ನು ಯಾರೂ ಏನೂ ಮಾಡೋದಿಲ್ಲ. ಎಲ್ಲ ಇನ್ಫಾರ್ಮೇಷನ್ ನನಗೆ ಕೊಡಿ ಸಾಕು. ಒಂದು ಹುಳಾನೂ ಹೊರಗೆ ಬಿಡದಂತೆ ಹೊಸ್ಕಾಗ್ತೀನಿ. ಹಾಗೆ ನಿಮ್ಮ ಮೊಬೈಲ್ ಲ್ಯಾಪ್ಟಾಪ್ನಲ್ಲಿ ಇದ್ದ ಎಲ್ಲ ಹುಡುಗಿರ ಫೋಟೋಸ್ ವಿಡಿಯೋಸ್ ಡಿಲೀಟ್ ಆಗಿದೆ. ಹ್ಯಾಕರ್ಸ್ ತಮ್ಮ ಕೆಲಸ ಮಾಡಿ ಮುಗಿಸಿದ್ದಾರೆ. ಈಗ ನೀವು ಪೊಲೀಸರಿಗೆ ಸರೆಂಡರ್ ಆಗಿ ನಿಮ್ಮ ಮೇಲಿರೋ ಕೈಗಳ ಇನ್ಫಾರ್ಮೇಷನ್ ಕೊಡಿ ಸಾಕು ಎಂದ ಅನಾಮಿಕಾ ಪೊಲೀಸ್ ಅಧಿಕಾರಿಗಳನ್ನು ಕರೆಯೋದಕ್ಕಾಗಿ ಹೊರಗೆ ಹೋದ. ಇನ್ನೂ ಅಳುತ್ತಿದ್ದ ಇಷ್ಟ ಹಾಗೂ ಅವಳ ಗೆಳತಿಯರನ್ನು ಹೊರಗೆ ಕರೆದುಕೊಂಡು ಬಂದ ಇಚ್ಛಾ, ಇನ್ನೂ ಯಾಕೆ ಅಳ್ತಾ ಇದ್ದೀರಾ? ಇನ್ನೂ ಅಳುವಂಥದ್ದು ಏನೂ ಆಗಿಲ್ಲ. ಸಾಯೋದೊಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ಇವ್ರಿಗೆ ಹೆದರದೆ ಪೊಲೀಸ್ ಕಂಪ್ಲೇಂಟ್ ಮಾಡಿದರೆ ಸಮಸ್ಯೆನೇ ಇರ್ತಿರಲಿಲ್ಲ. ನೀವು ಎಷ್ಟು ಹೆದರ್ತೀರೋ ಇಂಥವರು ಅಷ್ಟು ಎದುರಿಸ್ತಾರೆ. ಬಿ ಬ್ರೇವ್ ಇಷ್ಟ ಎಂದು ಅಳುತ್ತಿರುವ ಹುಡುಗಿಯರನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಸಮಾಧಾನ ಮಾಡಿದಳು ಇಚ್ಛಾ. ಅವರೆಲ್ಲ ಸಮಾಧಾನ ಆಗಿದ್ದನ್ನು ನೋಡಿ ಅವರನ್ನು ರೂಮಿಗೆ ಕಳುಹಿಸಿ ಹುಡುಗರು ಇದ್ದ ರೂಮಿನ ಒಳಗೆ ಕಾಲಿಟ್ಟ ಇಚ್ಛಾ ಭಯದಿಂದ ಅನಾಮಿಕಾ ಎಂದು ಜೋರಾಗಿ ಕಿರಿಚಿಕೊಂಡಳು. ಇಚ್ಛಾಳ ಕೂಗಿಗೆ ಅನಾಮಿಕನ ಜೊತೆ ಹೊರಗಿದ್ದವರೆಲ್ಲ ಓಡಿ ಬಂದಿದ್ದರು. ಇಚ್ಛಾ, ಏನಾಯಿತು? ಯಾಕೆ ಕೂಕೊಂಡೆ ಎಂದು ಓಡಿ ಬಂದ ಅನಾಮಿಕಾ ಆ ಹುಡುಗರು ತನ್ನವಳಿಗೆ ಏನೋ ತೊಂದರೆ ಮಾಡಿರಬಹುದು ಎಂದೇ ಬಂದಿದ್ದ. ಒಳಹೊಕ್ಕವರು ಹಾಗೆ ಬಾಗಿಲ ಬಳಿಯಲ್ಲೇ ಆಘಾತದಿಂದ ನಿಂತು ಬಿಟ್ಟಿದ್ದರು. ಆ ಹುಡುಗರೆಲ್ಲ ಸತ್ತು ಬಿದ್ದಿದ್ದರು. ಎಲ್ಲರ ಹಣೆ ಹಾಗೂ ತಲೆಯಿಂದ ನೆತ್ತರು ಧಾರೆಯಾಗಿ ಹರಿಯುತ್ತಿತ್ತು. ಓ ಮೈ ಗಾಡ್, ಇದೇನಾಯಿತು? ಯಾರು ಹೀಗೆ ಮಾಡಿರೋದು ಎಂದು ನೊಂದ ಅನಾಮಿಕಾ, ಇನ್ಸ್ಪೆಕ್ಟರ್, ಕಾಲ್ ದ ಆ್ಯಂಬುಲೆನ್ಸ್. ಕೊಲೆಗಾರರು ಇಲ್ಲೇ ಎಲ್ಲಾದರೂ ಇರಬಹುದು ಎಂದವ ಅಲ್ಲಿಂದ ಓಡುತ್ತಲೇ ಹೊರಬಂದಿದ್ದ. ಅರೆ ಕತ್ತಲೆ ತುಂಬಿದ ಕಾಟೇಜ್ ಹಿಂಭಾಗ ಗಾಳಿ ಹೊಡೆಯುತ್ತಿತ್ತು. ಅಲ್ಲಾರೂ ಇರಲಿಲ್ಲ. ರಿವಾಲ್ವರ್ಗೆ ಸೈಲೆನ್ಸರ್ ಅಳವಡಿಸಿ ತಮ್ಮ ಕೆಲಸ ಮುಗಿಸಿ ಸೈಲೆಂಟಾಗಿ ಎಸ್ಕೇಪ್ ಆಗಿದ್ದರು. ಪೊಲೀಸ್ ಕೈಗೆ ಸಿಕ್ಕ ತಮ್ಮ ಹುಡುಗರು ಒಂದಲ್ಲ ಒಂದು ದಿನ ಬಾಯಿ ಬಿಟ್ಟರೆ ತಮ್ಮ ಬಂಡವಾಳ ಬಟ್ಟ ಬಯಲಾಗುವುದು ಎಂದು ತಿಳಿದೇ
ಮುಂದಾಲೋಚನೆಯಿಂದ ಕೆಲಸ ಮಾಡಿ ಮುಗಿಸಿದ್ದರು. ಅನ್ಯಾಯವಾಗಿ ಆ ಹುಡುಗರ ಜೀವ ಹೋದ್ರೂ ಅಪರಾಧಿಗಳನ್ನು ಹಿಡಿಯೋಕೆ ಆಗಲಿಲ್ಲ. ತನ್ನ ಕ್ಷೇತ್ರವಲ್ಲದ ಕ್ಷೇತ್ರದಲ್ಲಿ ತಾನು ಕೈಕಟ್ಟಿ ಕೂರುವುದರ ವಿನಃ ಬೇರೇನೂ ಮಾಡುವಂತಿಲ್ಲ ಎಂದು ಅನಾಮಿಕಾ ನೊಂದುಕೊಂಡಿದ್ದಷ್ಟೇ ಬಂತು. ಪೊಲೀಸರಿಗೆ ಮುಂದಿನ ಕರ್ತವ್ಯ ಮುಗಿಸಲು ಹೇಳಿ ಇಚ್ಛಾ ಹಾಗೂ ಅವಳ ತಂಗಿಯನ್ನು ಕಳಿಸಿಕೊಟ್ಟು ತಾನು ಅಲ್ಲೇ ಉಳಿದುಕೊಂಡನು. ತನ್ನ ಕಷ್ಟಕ್ಕಲ್ಲದೆ ತನ್ನ ತಂಗಿಯರ ಕಷ್ಟಕ್ಕೂ ಜೊತೆಯಾಗಿ ನಿಂತ ಅನಾಮಿಕನ ಮೇಲೆ ಇಚ್ಛಾಳ ಮನಸ್ಸು ಮೃದುವಾಗಿತ್ತು. ಮೌನ ವೀಣೆಯ ತಂತಿ ಮೀಟತೊಡಗಿತು. ಅವಳೆಲ್ಲೇ ಹೋದರೂ ಅನಾಮಿಕ ಕಾಣುವನೇನೋ ಎಂದು ಅವಳ ಕಣ್ಣು ಹುಡುಕುವಷ್ಟು ಅವನು ಅಭ್ಯಾಸ ಆಗಿದ್ದ. ಅವನ ಹೆಸರೇ ಶ್ವಾಸದಲ್ಲಿ ಬೆರೆತ ಮೇಲೆ ಇನ್ನೇಕೆ ಅಂತರ ಆದಷ್ಟು ಬೇಗ ತನ್ನ ಪ್ರೀತಿಯನ್ನು ಅವನಲ್ಲಿ ಹೇಳಿಕೊಳ್ಳಬೇಕು ಎಂದು ಅವಳು ನಿರ್ಧರಿಸಿಯಾಗಿತ್ತು. ಅಂದು ಇಚ್ಛಾಳ ಜನ್ಮದಿನ. ಅದೇ ದಿನ ಅವನಿಗೆ ಸರ್ಪ್ರೈಸ್ ಕೊಡಲೆಂದು ತಯಾರಿ ಮಾಡಿಕೊಂಡಿದ್ದಳು. ಭಯ ಅಂದರೆ ಏನು ಎಂದು ಕೇಳುವಂತಿದ್ದ ಹುಡುಗಿಯ ಹೃದಯ ಅವಳ ಅಳತೆ ಮೀರಿ ಹೊಡೆದುಕೊಂಡು ಭಯದ ತೀವ್ರತೆಯನ್ನು ಹೆಚ್ಚಿಸುತ್ತಿತ್ತು. ಎಂದಿನಂತೆ ಅವಳು ಗುಡ್ಡ ಹತ್ತಿ ಬರುತ್ತಿರುವಂತೆ ಅವಳ ಮೇಲೆ ಹೂವಿನ ಮಳೆ ಸುರಿಯಿತು. ಬಣ್ಣ ಬಣ್ಣದ ಗುಲಾಬಿ ಹೂಗಳನ್ನು ಜೋಡಿಸಿ ಮಾಡಿದ ಹೂಗುಚ್ಛವೊಂದು ಅವಳ ಕಣ್ಣೆದುರು ನೆಲದ ಮೇಲೆ ಇಡಲಾಗಿತ್ತು. ಹೂಗುಚ್ಛ ಎತ್ತಿಕೊಂಡು ಅದರ ಮೇಲೆ ತುಟಿಯೂರಿದವಳಿಗೆ ತಿಳಿದಿಲ್ಲ ಅದನ್ನು ಇಟ್ಟವರು ತನ್ನ ಅನಾಮಿಕ ಪ್ರೇಮಿಯಲ್ಲವೆಂದು. ತನ್ನ ಈ ಕೆಲಸ ಅವನ ಮನದಲ್ಲಿ ಎಂಥ ಭಾವನೆಗಳನ್ನು ಹುಟ್ಟಿಹಾಕುವುದೆಂದು. ಹೂಗುಚ್ಛಕ್ಕೆ ಅಂಟಿಕೊಂಡಂತೆ ಪುಟ್ಟ ಪತ್ರವೊಂದು ಕಂಡಿತು. ಬಿಡಿಸಿ ನೋಡಿದರೆ ಗುಲಾಬಿ ಹೂವಿನಂಥ ಮನದ ನನ್ನ ಹುಡುಗಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನೀನು ಭೂಮಿಗೆ ಬಂದ ದಿನ ಪ್ರತಿ ಸಂವತ್ಸರದಲ್ಲೂ ನಿನ್ನೊಂದಿಗೆ ಇರಬೇಕು ಎಂದು ಬಯಸುವ ನಿನ್ನ ಅನಾಮಿಕ. ಒಪ್ಪಿಗೆ ಇದ್ದರೆ ಒಲವಿನ ಓಲೆಯ ಮೇಲೆ ನಿನ್ನ ಮುದ್ದು ತುಟಿಯ ಮುದ್ರೆ ಒತ್ತಿ ನನ್ನ ಪ್ರೇಮಕ್ಕೆ ಒಪ್ಪಿಗೆ ನೀಡು ಗೆಳತಿ. ಮುಂದೊಂದು ದಿನ ನಿನ್ನ ಕಣ್ಣೆದುರು ಬರುವೆ. ಅಲ್ಲಿಯವರೆಗೂ ನನಗಾಗಿ ಕಾದಿರು ಪ್ರೇಯಸಿಯೇ ಎಂಬ ಅಕ್ಷರಗಳ ಮೇಲೆ ನವಿರಾಗಿ ಕೈಯಾಡಿಸಿ ತನ್ನ ತುಟಿಯೂರಿ ಐ ಲವ್ ಯು ಅನಾಮಿಕಾ ಎಂದಳು. ಮರದ ಮರೆಯಲ್ಲಿ ನಿಂತು ಅವಳನ್ನೇ ಕಾತರದಿಂದ ನೋಡುತ್ತಿದ್ದ ಅನಾಮಿಕನ ಕಣ್ಣುಗಳಲ್ಲಿ ಕೋಟಿ ನಕ್ಷತ್ರಗಳ ಮಿಂಚು. ತನ್ನ ಪ್ರೀತಿಯನ್ನು ತನ್ನವಳು ಒಪ್ಪಿಕೊಂಡಳು ಎಂದು ಬಗೆದ. ಪಾಪ ಅವನಿಗಾದರೂ ಏನು ಗೊತ್ತು ಗುಡ್ಡದ ಮೇಲೆ ಇನ್ನೋರ್ವ ಅನಾಮಿಕ ಪ್ರೇಮಿ ಕಾದು ಕುಳಿತಿರುವನೆಂದು. ಇಚ್ಛಾ ಅಷ್ಟೊಂದು ಆಸೆಯಿಂದ ಎಂದೂ ಇಲ್ಲದ ಸೊಬಗಿನ ಗೊಂಬೆಯಂತೆ ರೆಡಿಯಾಗಿ ಬಂದಿರುವುದೇ ಅವನಿಗಾಗಿ ಎಂದು. ಸುಂದರವಾಗಿ ರೆಡಿಯಾಗಿರುವ ಇಚ್ಛಾಳನ್ನು ಕಣ್ತುಂಬಿಕೊಳ್ಳುತ್ತಾ ಅವಳ ಎದುರು ಮರೆಯಾದ ಅನಾಮಿಕ ಇಚ್ಛಾ ಗುಡ್ಡ ಏರುತ್ತಲೇ ಅಲ್ಲಿಂದ ಮರೆಯಾಗಿದ್ದ. ಅವನ ಪತ್ರವನ್ನು ತನ್ನ ಕೈಯಲ್ಲಿ ಇದ್ದ ಪುಟ್ಟ ಪರ್ಸ್ನೊಳಗೆ ಇಟ್ಟುಕೊಂಡವಳ ಮೊಗದಲ್ಲಿ ಹೂನಗು. ಇಂದು ನಾನು ಕೊಡೋ ಸರ್ಪ್ರೈಸ್ ನೋಡಿ ನೀನು ಕಳೆದೇ ಹೋಗ್ತೀಯ ಅನಾಮಿಕಾ. ಮೈಮರೆತು ನಿನ್ನ ಮುಖ ತೋರಿಸಿದ್ರೂ ಆಶ್ಚರ್ಯ ಇಲ್ಲ ಎಂದು ಒಳಗೊಳಗೆ ನಗುತ್ತಾ ಬಂದವಳ ಕಂಡು ಅನಾಮಿಕ ಪ್ರೇಮಿ ಕಳೆದೇ ಹೋಗಿದ್ದ. ಅವನೆಂದೂ ನೋಡದ ಸೊಬಗಿನ ಚೆಲುವೆ ಕನಸಲ್ಲಿ ಬಂದಂತೆ ಅವನೆದುರು ಬಂದು ನಿಂತಿದ್ದಳು. ಜರಿಯ ಅಂಚಿರುವ ನೀಲಿ ಸೀರೆ, ಅದಕ್ಕೆ ಒಪ್ಪುವಂತಹ ಕುಪ್ಪಸ, ನೀಲಿ ಬಣ್ಣದ ಪುಟ್ಟ ಬೊಟ್ಟು. ಆಗ ತಾನೇ ದೇವಸ್ಥಾನಕ್ಕೆ ಹೋಗಿ ಬಂದಿರುವಳು ಎಂಬುದರ ಕುರುಹಾಗಿ ನೆತ್ತಿಯ ಮೇಲೆ ಕುಂಕುಮ, ಅಪರೂಪಕ್ಕೆಂದು ತುಟಿಯ ಮೇಲೆ ಹಚ್ಚಿರುವ ಲಿಪ್ಸ್ಟಿಕ್, ತೊಟ್ಟಿರುವ ಟೆಂಪಲ್ ಡಿಸೈನ್ ಒಡವೆಗಳು, ಭುಜದಿಂದ ಮೇಲಿರುವ ತುಂಡು ಕೂದಲನ್ನು ಹಾರಲು ಬಿಟ್ಟವಳ ಅಂದ ಅವನ ಕಣ್ಣಲ್ಲಿ ಸೆರೆಯಾಗಿತ್ತು. ಹೊಪ್ಪನ್ನೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡಬ್ಯಾಡ್ವೇ, ಜೀವ ಜಲ್ಲಂತದೆ ಬಾಡಿ ಜುಮ್ಮಂತದೆ ಎಂದು ಅವನ ಹೃದಯ ಹಾಡತೊಡಗಿದರೆ ಅವನ ಕೈಗಳು ಹೃದಯದ ಮೇಲೆ ಇಟ್ಟು ಎದೆಯ ಮೇಲೆ ನೀವಿಕೊಳ್ಳುತ್ತಾ ಅವಳನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದ. ಅವನ ನೇರ ನೋಟಕ್ಕೆ ನಾಚಿದವಳ ಶಿರ ನೆಲ ನೋಡಿತು. ಅವನ ಹೃದಯಕ್ಕೆ ಆದ ಆನಂದವನ್ನು ತಡೆಯಲಾಗದೆ ಅವನ ಅರಿವಿಗೂ ಬಾರದಂತೆ ತುಟಿಗಳ ಎಡೆಯಿಂದ ಸಿಳ್ಳೆಯೊಂದು ಹೊರಬಂತು. ಅವಳ ಗಲ್ಲವನ್ನು ತನ್ನ ತೋರು ಬೆರಳಿನಿಂದ ಮೇಲೆತ್ತಿ, ಉಫ್, ನಾನಿವತ್ತು ನಿನ್ನ ಸೌಂದರ್ಯದ ದಾಸನಾದೆ ಇಚ್ಛಾ. ನೀನು ಅಂದ ಹೊಗಳೋದಕ್ಕೆ
ಮಾತುಗಳೇ ಹೊರಡುತ್ತಿಲ್ಲ. ಇಂತಹ ಸೌಂದರ್ಯ ದೇವತೆ ನನ್ನವಳು ಅನ್ನೋದನ್ನು ನೆನೆಸ್ಕೊಂಡ್ರೆ ನನ್ನ ಹೃದಯ ಜೋರಾಗಿ ಬಡ್ಕೊಳ್ತಿದೆ. ಅವನ ನೇರ ನೋಟಕ್ಕೆ ನೋಟ ಬೆರೆಸಲಾಗದೆ ಎತ್ತೆತ್ತಲೋ ನೋಡತೊಡಗಿದಳು. ನನ್ನ ಮುದ್ದು ಹುಡುಗನಿಗೂ ನಾಚಿಕೆ ಆಗುತ್ತೆ. ಪರವಾಗಿಲ್ಲ, ನಿನಗೂ ನಾಚ್ಕೊಳ್ಳೋದಕ್ಕೆ ಬರುತ್ತೆ ಟಾಂಬಾಯ್ ಎಂದು ಅವಳನ್ನು ರೇಗಿಸುತ್ತಲೇ ನಾಚಿಕೆಯ ಬದಲು ಕೋಪದಿಂದ ಕೆನ್ನೆ ಕೆಂಪಾಗಿತ್ತು. ತನ್ನ ಗಲ್ಲದ ಮೇಲಿರುವ ಅವನ ಕೈಯನ್ನು ದೂಡಿ ಅವನ ಎದೆಯ ಮೇಲೆ ಗುದ್ದಿ, ಓಪನ್ ಆಗಿ ನನ್ನ ಜೊತೆ ಫ್ಲರ್ಟ್ ಮಾಡೋದಲ್ಲದೆ ನನ್ನೆನ್ನೇ ಹುಡುಗ ಟಾಂಬಾಯ್ ನಾಚಿಕೆ ಇಲ್ದವಳು ಅಂತೀಯ? ಎಷ್ಟು ಧೈರ್ಯ ಇರಬೇಕು ನಿನಗೆ ಎಂದು ಅವನ ಎದೆಯ ಮೇಲೆ ಗುದ್ದತೊಡಗಿದವಳ ಕೈ ಹಿಡಿದು ತನ್ನ ಎದೆಗೆ ಒತ್ತಿಕೊಂಡ. ಅವನ ಸನಿಹದಿಂದ ಏರುಪೇರಾಗುತ್ತಿರುವ ಹೃದಯ ಬಡಿತವನ್ನು ಸಂಭಾಳಿಸಿಕೊಳ್ಳಲು ಕಷ್ಟವೆಂಬಂತೆ ಅವನ ಕೈಗಳು ಅವಳ ಕೈಗಳಲ್ಲಿ ಬಂದಿಯಾಗಿತ್ತು. ಅವನ ಕೈಬೆರಳುಗಳು ಅವಳ ಹಿಡಿತದಲ್ಲಿತ್ತು. ನಾನ್ಯಾಕೆ ನಿನ್ನ ಜೊತೆ ಫ್ಲರ್ಟ್ ಮಾಡಲಿ? ನೀನು ನನ್ನವಳು. ನನ್ನವಳನ್ನು ನೇರವಾಗಿ ಹೊಗಳೋ ರೈಟ್ಸ್ ನನಗಿದೆ. ಮದುವೆ ತನಕ ಹೊಗಳುತ್ತಾನೇ ಕಾಲ ಕಳಿಬೇಕಲ್ಲ ಅನ್ನೋದೇ ನನಗೆ ಸಮಸ್ಯೆ ಆಗಿರೋದು ಎಂದವನದ್ದು ಮತ್ತದೇ ತುಂಟ ಮಾತುಗಳು. ನಾನು ನಿನ್ನ ಪ್ರೀತಿನ ಒಪ್ಕೊಂಡಿಲ್ಲ, ನೆನ್ಪಿಟ್ಕೊ. ಮತ್ತೆ ಹೇಗೆ ನಾನು ನಿನ್ನವಳಾಗ್ತೀನಿ? ಕೆನ್ನೆ ಊದಿಸಿಕೊಂಡು ಹೇಳಿದವಳು ತನ್ನ ಭಾವನೆಗಳು ಅವನಿಗೆ ಕಾಣದಂತೆ ಅವನ ಎದೆಯ ಗೂಡಿನಲ್ಲಿ ಬಚ್ಚಿಟ್ಟುಕೊಂಡಳು. ಅವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿ ತನ್ನ ಎದೆಗೂಡಲ್ಲಿ ಅಡಗಿಸಿಕೊಂಡಿರುವ ತನ್ನವಳ ನೆತ್ತಿಯ ಮೇಲೆ ಮಾಸ್ಕ್ ಎಡೆಯಿಂದಲೇ ಮುತ್ತಿಟ್ಟು, ಹೇಗೆ ಅಂದರೆ ಹೀಗೆ. ನನ್ನವಳಲ್ಲದ ಹುಡುಗಿ ನನ್ನವಳ ಸ್ವಂತ ಜಾಗವಾದ ನನ್ನ ಎದೆಯಲ್ಲಿ ಬಚ್ಚಿಟ್ಕೊಳ್ತಾಳಾ? ನನ್ನ ಹೃದಯ ಬಡಿತ ಕೇಳಿ ಮೈ ಮರೆಯೋ ಅನುಮತಿ ಇರೋದು ನನ್ನವಳಿಗೆ ಮಾತ್ರ. ನೀನು ನನ್ನವಳಲ್ಲ ಅಂದಮೇಲೆ ಇಷ್ಟೊಂದು ಅಲಂಕಾರ ಮಾಡಿಕೊಂಡು ನನಗಾಗಿ ಯಾಕೆ ಬಂದೆ ಇಚ್ಛಾ? ನಿನ್ನ ಬಾಯಲ್ಲಿ ಬರುವ ಪ್ರೀತಿ ಇಲ್ಲ ಅನ್ನೋ ಹುಸಿ ನುಡಿಗಳಿಗಿಂತ ನಿನ್ನ ಕಣ್ಣಲ್ಲಿ ಕಾಣೋ ನನ್ನ ಮೇಲಿನ ಪ್ರೀತಿನೇ ಸಾರಿ ಹೇಳ್ತಿದೆ ನೀನು ನನ್ನವಳು ಅಂತ. ಮತ್ತೆ ಯಾವ ಸಾಕ್ಷಿ ಬೇಕು ಎಂದವನ ಗೊಗ್ಗರು ಧ್ವನಿಯು ನಯವಾಗಿತ್ತು. ಎಷ್ಟು ಎಂದು ಧ್ವನಿ ಬದಲಾಯಿಸಿ ಮಾತಾಡಬಲ್ಲ. ಆಗಾಗ ಬದಲಾಗುವ ಅವನ ಧ್ವನಿಯನ್ನು ಮೊದಲಿನಂತೆ ಸರಿ ಮಾಡಿಕೊಳ್ಳೋದು ಅವನಿಗೂ ಕಷ್ಟವೇ. ಅವನ ಎದೆಗೆ ಮತ್ತಷ್ಟು ಆತುಕೊಳ್ಳುತ್ತಾ, ನನಗೆ ನೀನಂದರೆ ಇಷ್ಟ ಇಲ್ಲ. ಐ ಹೇಟ್ ಯು. ನಿನಗೋಸ್ಕರ ನಾನು ಬರಲಿಲ್ಲ. ದೇವಸ್ಥಾನಕ್ಕೆ ಹೋಗೋದಕ್ಕೆ ಸೀರೆ ಉಟ್ಟಿದ್ದು ಎನ್ನುತ್ತಲೇ ಅವನ ಹೃದಯದ ಮೇಲೆ ತುಟಿಯೂರಿದಳು. ಅವಳ ಮುತ್ತಿನಿಂದ ವಿದ್ಯುತಾಘಾತಗೊಂಡವನಂತೆ ನಿಂತವ ಕ್ಷಣಗಳ ನಂತರವೇ ಸುಧಾರಿಸಿಕೊಂಡಿದ್ದ. ಈ ಹುಡುಗಿ ಹೇಟ್ ಯು ಅಂದೆ ಟೆಂಪ್ಟ್ ಮಾಡಿ ಹುಚ್ಚಿಡಿಸ್ಬಿಡ್ತಾಳೆ, ಅದರಲ್ಲಿ ಇದು ಬೇರೆ ಎಂದು ಗೊಣಗಿದವ ಕೈ ಎತ್ತಿ ಹಣೆ ತೀಡಿಕೊಂಡ. ಕೈ ಕೆಳಗಿಳಿಸಲೆಂದು ಹೊರಟವ ಅಚ್ಚರಿಯಿಂದ ಮತ್ತೆ ಬೆರಳುಗಳನ್ನು ನೋಡಿಕೊಂಡ. ಅದಾವುದೋ ಮಾಯದಲ್ಲಿ ಅವಳ ಬೆರಳಲ್ಲಿ ಅಲಂಕಾರಗೊಂಡಿದ್ದ ಉಂಗುರ ಅವನ ಕೈ ಸೇರಿ ಪಳಪಳ ಎಂದು ಹೊಳೆಯುತ್ತಿತ್ತು. ಅಚ್ಚರಿಯಿಂದ ಕಣ್ಣಗಲಿಸಿ ಉಂಗುರವನ್ನೊಮ್ಮೆ ಅವಳನ್ನೊಮ್ಮೆ ನೋಡಿಕೊಂಡ. ಐ ಲವ್ ಬಿ ಎಂದು ಕೆತ್ತಿದ ಅಕ್ಷರಗಳನ್ನು ಕಾಣುತ್ತಲೇ ಅದವಳದ್ದೇ ಕೆಲಸವೆಂದು ಖಚಿತವಾಗಿತ್ತು. ಮಾತಿನ ಮೂಲಕ ತನ್ನ ಪ್ರೀತಿ ಹೇಳಿಕೊಳ್ಳದೆ ನೇರವಾಗಿ ಉಂಗುರ ತೊಡಿಸುವ ಮೂಲಕ ತನ್ನ ಪ್ರೀತಿಯನ್ನು ಹೇಳಿಕೊಂಡಿದ್ದು ಅವನಿಗೆ ಬಹುವಾಗಿ ಹಿಡಿಸಿತು. ಉಂಗುರದ ಮೇಲೆ ನವಿರಾಗಿ ತುಟಿಯಾಡಿಸಿ ತನ್ನವಳನ್ನು ಮತ್ತಷ್ಟು ಬಿಗಿಯಾಗಿ ಬಂಧಿಸಿ, ಐ ಲವ್ ಯು ಇಚ್ಛಾ, ಐ ಲವ್ ಯು ಸೋ ಮಚ್ ಎಂದು ಅವಳ ಹಣೆಯ ಮೇಲೆ ತುಟಿಯೂರಿದ. ಈಗ ಹ್ಯಾಪಿನಾ ನಮಿಕಾ? ನನಗೆ ಗೊತ್ತು, ನಿನ್ನ ಹೆಸರು ಬಿ ಇಂದನೇ ಶುರುವಾಗೋದು ಅಲ್ವಾ? ಆವತ್ತೇ ನಾನು ನಿನ್ನ ಮೈ ಮೇಲಿದ್ದ ಟ್ಯಾಟೂ ನೋಡಿದ್ದೀನಿ ಎಂದವಳೆ ಅವನ ಕೊರಳಿಂದ ಕೆಳಗೆ ಹಾಕಿದ್ದ ಟ್ಯಾಟೂ ಮೇಲೆ ಶರ್ಟ್ ಮೇಲಿಂದಲೇ ಸವರಿದಳು. ಅವಳು ಟ್ಯಾಟೂ ಸ್ಪರ್ಶಿಸಲು ಅನುಕೂಲವಾಗುವಂತೆ ತಾನು ಧರಿಸಿದ ಶರ್ಟ್ನ ಮೇಲಿನ ಒಂದು ಗುಂಡಿಯನ್ನು ಕಳಚಿ, ನನ್ನನ್ನು ಕದ್ದು ನೋಡಿದ ಅಂತ ರಗಳೆ ಮಾಡೋ ಹುಡುಗಿಯರು ಹುಡುಗರನ್ನು ಬರೀ ಮೈಯಲ್ಲಿ ನೋಡೋದು ತಪ್ಪಲ್ವಾ? ನನ್ನ ಮರ್ಯಾದೆಯೆಲ್ಲ ಹೋಯಿತು, ಛೇಛೆ ಎಂದು ಹಲ್ಲಿಯಂತೆ ಲೊಚಗುಟ್ಟುತ್ತಿದ್ದರೆ ಟ್ಯಾಟೂ ಮೇಲೆ ಕೈಯಾಡಿಸುತ್ತಿದ್ದವಳು ಪಟ್ಟನೆ ಟ್ಯಾಟೂ ಮೇಲೆ ಪೆಟ್ಟು ಕೊಟ್ಟಳು. ಅವನಿಂದ ದೂರ ಸರಿದು ನಿಂತು, ಹೆಲೋ, ಜಾಸ್ತಿ ಡವ್ ಮಾಡಬೇಡ. ನಾನು ನೋಡಿದ್ದು ನನ್ನ ಹುಡುಗನನ್ನು, ನಿನಗೇನು ಸಮಸ್ಯೆ ಎಂದು ರೇಗಿ, ಐ ಅಂದರೆ ನಾನು, ಬಿ ಅಂದರೆ ನೀನು ಅಲ್ವಾ ಎಂದವಳ ಅತಿ ಪ್ರೀತಿಯಿಂದ ಅವನನ್ನೇ ನೋಡತೊಡಗಿದಳು. ಬಂದ್ಬಿಡು, ಐ ಅಂದರೆ ನೀನು ಯಾಕೆ ಆಗ್ತೀಯ?
ಅದು ನನ್ನ ಹುಡುಗಿ ಹೆಸರು. ನೀನು ಇಚ್ಛಾ ಮಾಧವನಾದರೆ ಅವಳು ಇಚ್ಛಾ ಬ ಎಂದು ರಾಗ ಎಳೆದು ಅಲ್ಲಿಗೆ ನಿಲ್ಲಿಸಿ ಮಾಸ್ಕೆಳೆಯಲ್ಲಿ ನಗತೊಡಗಿದ. ಕಾತರದಿಂದ ಅವನ ಹೆಸರಿಗಾಗಿ ಕಾದು ಕಿವಿ ಕೊಟ್ಟವಳಿಗೆ ಘೋರ ನಿರಾಸೆಯಾಯಿತು. ಮುಖ ಊದಿಸಿಕೊಂಡು ಗುಡ್ಡದ ಬದಿಯಲ್ಲಿ ನಿಂತವಳನ್ನು ಕಂಡು ಮನಸ್ಸಲ್ಲೇ ನಕ್ಕು ತಾನು ಮೊದಲೇ ತಂದಿಟ್ಟ ವಸ್ತುಗಳನ್ನು ಅವಳ ಮುಂದೆ ಹಿಡಿದ. ಅವಳ ಕಣ್ಣಲ್ಲಿ ಕಂಡ ಸಂತಸ, ಮೊಗದಲ್ಲಿ ಕಂಡ ನಸು ನಾಚಿಕೆಯ ಕೆಂಪು ಕಾಮನ ಬಿಲ್ಲನ್ನೇ ನಾಚಿಸಿತು. ಮುಂದುವರಿಯುವುದು.